ಮಹಾಸಭಾ ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆ ದಿನ ಹತ್ತಿರವಂತೆಂದ್ರೆ ಶಿವಮೊಗ್ಗ ಗಾಂಧಿ ಬಜಾರ್ ಪ್ರವೇಶದಲ್ಲಿ ಯಾವ ಅಲಂಕಾರವನ್ನ ಮಾಡ್ತಾರೆ ಎಂದು ಜನತೆ ಕುತೂಹಲದಿಂದ ಕಾಯ್ತಿರ್ತಾರೆ. ಈ ಹಿಂದೆ ಮಾಡಿದಂತಹ ಭಗವದ್ಗೀತಾ ಪಠಣ, ಅಯೋಧ್ಯೆ ರಾಮ ಮಂದಿರ, ಉಗ್ರ ನರಸಿಂಹ, ಶಿವಾಜಿ ಛತ್ರಪತಿ ಇತ್ಯಾದಿ ಅಲಂಕಾರಗಳು ಎಲ್ಲರ ಗಮನ ಸೆಳೆದಿದ್ವು. ಈ ಬಾರಿ ಕಾಶಿ ವಿಶ್ವನಾಥ ಮಂದಿರದ ಅಲಂಕಾರವನ್ನ ಮಾಡಲಾಗಿದೆ. ಕಲಾವಿದ ಜೀವನ್ ಅವರ ಮಾರ್ಗದರ್ಶನದಲ್ಲಿ ಈ ಪ್ರವೇಶ ದ್ವಾರವನ್ನ ನಿರ್ಮಿಸಲಾಗಿದೆ. ಶಿವಪ್ಪನಾಯಕ ವೃತ್ತವೂ ಸಹ ಕೇಸರಿ ಬಣ್ಣದಿಂದ ತುಂಬಿಕೊಂಡಿದೆ. ಇನ್ನು ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆ ಸಾಗುವ ಮಾರ್ಗದುದ್ದಕ್ಕೂ ಕೇಸರಿ ಅಲಂಕಾರ ಮಾಡಲಾಗಿದೆ. ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆ ದಿನ ಹತ್ತಿರವಂತಂದ್ರೆ ಶಿವಮೊಗ್ಗ ಗಾಂಧಿ ಬಜಾರ್ ಪ್ರವೇಶ ದ್ವಾರದಲ್ಲಿ ಯಾವ ಅಲಂಕಾರವನ್ನ ಮಾಡ್ತಾರೆ ಅಂತ ಜನರು ಕುತೂಹಲದಿಂದ ಕಾಯ್ತಿರ್ತಾರೆ. ಈ ಹಿಂದೆ ಮಾಡಿದಂತಹ ಭಗವದ್ಗೀತಾ ಪಠಣ, ಅಯೋಧ್ಯೆ ರಾಮ ಮಂದಿರ, ಉಗ್ರ ನರಸಿಂಹ, ಶಿವಾಜಿ ಛತ್ರಪತಿ ಇತ್ಯಾದಿ ಅಲಂಕಾರಗಳು ಎಲ್ಲರ ಗಮನ ಸೆಳೆದಿದ್ವು. ಈ ಬಾರಿ ಕಾಶಿ ವಿಶ್ವನಾಥನ ಮಂದಿರದ ಅಲಂಕಾರವನ್ನ ಮಾಡಲಾಗಿದೆ. ಈ ಅಲಂಕಾರವನ್ನ ನೋಡ್ಲಿಕ್ಕೆ ಶಿವಮೊಗ್ಗದ ಜನರು ದ್ವಾರದ ಬಳಿ ಬಂದು ಅಲಂಕಾರವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ದ್ವಾರದ ಮುಂದೆ ನಿಂತು ಸೆಲ್ಫಿಯನ್ನ ಕೂಡ ತೆಗೆದುಕೊಂಡು ಖುಷಿ ಪಡ್ತಾ ಇದ್ದಾರೆ. ಕಲಾವಿದ ಜೀವನ್ ಅವರ ಮಾರ್ಗದರ್ಶನದಲ್ಲಿ ಈ ಪ್ರವೇಶ ದ್ವಾರವನ್ನ ನಿರ್ಮಿಸಲಾಗಿದೆ. ಶಿವಪ್ಪನಾಯಕ ವೃತ್ತವೂ ಸಹ ಕೇಸರಿ ಬಣ್ಣದಿಂದ ತುಂಬಿಕೊಂಡಿದೆ. ಇನ್ನು ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆ ಸಾಗುವ ಮಾರ್ಗದುದ್ದಕ್ಕೂ ಕೇಸರಿ ಅಲಂಕಾರ ಮಾಡಲಾಗಿದೆ.